ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡ್ರಿಕ್ ಬ್ಲೂಮ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆಯಿತಾ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವಾಗ ಏನು ಗೊತ್ತಾ, ಮಳೆಗಾಲ ಬಂತು, ಹುತ್ತುಗಳಲ್ಲಿರುವಂಥ ಇರುವೆಗಳೆಲ್ಲ ಹೊರಗಡೆ ಬರುತ್ತೆ, ನಮ್ಮ ಗಿಡಗಳಿಗೆಲ್ಲ ಬಂದು ಸೇರ್ಕೊಳ್ಳುತ್ತೆ ಅಲ್ಲ. ಆಯಿತಾ, ಆ ಗಿಡಗಳಲ್ಲಿ ಬಂದು ಎಲ್ಲನೂ ಗಿಡಗಳನ್ನೆಲ್ಲ ಹಾಳು ಮಾಡುತ್ತೆ. ಅಂದರೆ ಏನು ಗೊತ್ತಾ, ಇರುವೆ ಜಾಸ್ತಿ ಆದರೆ ಮಿಲಿಬಗ್ಸು ಜಾಸ್ತಿ ಆಗುತ್ತೆ. ಮಿಲಿಬಗ್ಸ್ ಜಾಸ್ತಿ ಆದರೆ ನಮ್ಮ ಗಿಡಗಳೆಲ್ಲ ತುಂಬ ಹಾಳಾಗುತ್ತೆ. ಅಂದರೆ ಅದೊಂದು ಮಿಲಿಬಗ್ಸ್ನ ಹೋಗ್ಸೋದು ತುಂಬ ಕಷ್ಟ. ಇರುವೆ ಹೋಗಿಸಿದ್ರೆ ಮಾತ್ರ ಮಿಲಿಬಗ್ಸ್ ಹೋಗುತ್ತೆ. ಅದಕ್ಕೋಸ್ಕರ ನಾವು ಇರುವೆಗಳನ್ನ ಮತ್ತು ಮಸ್ಕಿಟೋಸ್ ಅಂದರೆ ಸೊಳ್ಳೆಗಳನ್ನ ಹೇಗೆ ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ನ್ಯಾಚುರಲ್ ಆಗಿ ಅವಾಯ್ಡ್ ಮಾಡಬೇಕು, ಹೋಗಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಬನ್ನಿ. ನಾನು ಹೇಳಿದ್ನಲ್ಲ, ಇರುವೆಗಳು ತುಂಬ ಇದ್ದರೆ ನಾವೇನು ಮಾಡಬೇಕು ಅಂದರೆ, ನೋಡಿ ಇದೇನು ತಗೊಂಡಿದ್ದೀನಿ ಅಂದರೆ, ಇದು ದಾಲ್ಚಿನ್ನಿ ಚಕ್ಕೆ ಮತ್ತು ಅರಿಶಿನ, ಪ್ಯೂರ್ ಅರಿಶಿನ. ಇದು ಮನೆಯಲ್ಲೇ ಬೆಳೆದಿದ್ದ ಅರಿಶಿನ. ಇದು ಅರಿಶಿನದ ಕೊಂಬಿಂದ ಪುಡಿ ಮಾಡಿದ್ದ ಅರಿಶಿನ. ಇದು ಇವೆರಡೂ ಉಪಯೋಗಿಸ್ಕೊಂಡು ನಾವು ಇರುವೆಗಳನ್ನ ಮತ್ತು ಫಂಗಸ್ ಇದ್ದರೆ ಫಂಗಸ್ನ ಇದನ್ನೆಲ್ಲ ಹೇಗೆ ಹೋಗಿಸ್ಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ, ಈ ದಾಲ್ಚಿನ್ನಿ ಚಕ್ಕೆ ಇದೆಯಲ್ಲ, ದಾಲ್ಚಿನ್ನಿ ಚಕ್ಕೆಯನ್ನು ಹಾಗೆ ಹಾಕೋಕ್ಕಾಗೋದಿಲ್ಲ. ಇದನ್ನು ಪುಡಿ ಮಾಡಬೇಕು. ಪುಡಿ ಅದು ಘಾಟಾಗಿರುತ್ತೆ. ಆ ಘಾಟಿಂದ ಎಲ್ಲ ಇರುವೆಗಳು ಹೋಗುತ್ತೆ. ಅದು ಹೇಗೆ ಅಂತ ಇವಾಗ ನಾನು ತೋರಿಸ್ಕೊಡ್ತೀನಿ. ಇವಾಗ ಪುಡಿ ಮಾಡ್ಕೊಂಬರ್ತೀನಿ. ಇದನ್ನು ಫಸ್ಟು ನಾನು ಪುಡಿ ಮಾಡ್ತೀನಿ. ಈಗ ದಾಲ್ಚಿನ್ನಿ ಚಕ್ಕೆನ ನಾನು ನುಣ್ಣಗೆ ಪುಡಿ ಮಾಡ್ಕೊಂಬಂದಿದ್ದೀನಿ ನೋಡಿ. ಇದು ತುಂಬ ನುಣ್ಣಗೆ ಪುಡಿ ಮಾಡಬೇಕು. ನಾನು ಇದರಲ್ಲಿ 2 ಟೈಪ್ ಮಾಡ್ತೀನಿ. ಆಯಿತಾ, ನೋಡಿ ಫಸ್ಟ್ ಏನು ಗೊತ್ತಾ, ನಾನು 2 ಲೀಟ್ರ್ ನೀರು ತೊಗೊಂಡು 1 ಸ್ಪೂನಷ್ಟು ದಾಲ್ಚಿನ್ನಿ ಚಕ್ಕೆ ಹಾಕ್ತೀನಿ. ನೋಡಿ, ಇಷ್ಟು ದಾಲ್ಚಿನ್ನಿ ಚಕ್ಕೆ ಹಾಕ್ತೀನಿ. ಆಯಿತಾ, ಮತ್ತು 2 ಲೀಟ್ರ್ ನೀರಿಗೆ 1 ಸ್ಪೂನಷ್ಟು ದಾಲ್ಚಿನ್ನಿ ಚಕ್ಕೆ ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತೀನಿ. ಅರ್ಧ ಸ್ಪೂನಷ್ಟು ಅರಿಶಿನ. ಆಯಿತಾ, ಇದನ್ನು ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇನ್ನೊಂದು ಏನು ಗೊತ್ತಾ, 1 ಸ್ಪೂನ್ ದಾಲ್ಚಿನ್ನಿ ಚಕ್ಕಕ್ಕೆ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ದಾಲ್ಚಿನ್ನಿ ಚಕ್ಕೆ ಪುಡಿಗೆ 1 ಸ್ಪೂನ್ ಅರಿಶಿನ. ಆಯಿತಾ, ಇದೆರಡನ್ನು ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಫಸ್ಟ್ ಮಿಕ್ಸ್ ಮಾಡಿಟ್ಟಿದ್ನಲ್ಲ, 1 ಸ್ಪೂನ್ ದಾಲ್ಚಿನ್ನಿ ಚಕ್ಕೆ, ಅರ್ಧ ಸ್ಪೂನ್ ಅರಿಶಿನ ಇತ್ತಲ್ಲ, ಇದನ್ನಾಗ ನಾನು ಮರಳೋ ನೀರಿಗೆ ಹಾಕ್ತೀನಿ. ಇದನ್ನು ಈಗ ನಾನು ನೋಡಿ 1 ಸ್ಪೂನ್ ದಾಲ್ಚಿನ್ನಿ ಚಕ್ಕೆ ಮತ್ತು ಅರ್ಧ ಸ್ಪೂನ್ ಅರಿಶಿನ ತೊಗೊಂಡಿದ್ನಲ್ಲ, ಅದನ್ನು ಈ ಮರಳೋ ನೀರಲ್ಲಿ ಹಾಕ್ತೀನಿ. ಮರಳೋ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಮರಳಿಸ್ಬೇಕು, ಚೆನ್ನಾಗಿ ಕುದಿಸ್ಬೇಕು. ಇದರಲ್ಲಿ ತುಂಬ ಮಿನರಲ್ಸ್ ಇರುತ್ತೆ, ಅದು ನೀರಲ್ಲಿ ಬಿಟ್ಕೋಬೇಕು. ಈಗ ದಾಲ್ಚಿನ್ನಿ ಚಕ್ಕೆ ಮತ್ತು ಅರಿಶಿನ ಹಾಕಿ ನೀರಲ್ಲಿ ಹಾಕಿದ್ವಲ್ಲ, ಅದು ಚೆನ್ನಾಗಿ ಮರಳ್ತಾ ಇದೆ. ಇದನ್ನು ಒಂದು 5 ಮಿನಿಟ್ಸ್ ಅದೇ ಥರನೇ ಮರಳಕ್ಕೆ ಬಿಡಬೇಕು. ನೋಡಿ, ಚೆನ್ನಾಗಿ ಮರಳ್ತಾ ಇದೆ. ಅದೆಲ್ಲ ಬಿಟ್ಕೊಳ್ಳುತ್ತೆ, ಆ ಚಕ್ಕೆಯಲ್ಲಿರೋದನ್ನೆಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಅದು ವಾಸನೆ ಬರ್ತಾ ಇದೆ ನೋಡಿ, ಈ ತುಂಬ ಘಾಟ್ ವಾಸನೆ ಬರ್ತಾ ಇದೆ. ಚಕ್ಕೆದೆಲ್ಲ ತುಂಬ ಘಾಟ್ ವಾಸನೆ ಬರ್ತಾ ಇದೆ. ಅದೆಲ್ಲ ಅದಕ್ಕೆ ಚೆನ್ನಾಗಿ ಬಿಟ್ಕೊಳ್ಬೇಕು ನೀರಿಗೆ. ಈ ಥರ 5 ಮಿನಿಟ್ಸ್ ಆದಮೇಲೆ ಇದನ್ನು ಆರಿಸಿದ್ದು ತಣ್ಣಗಾಗೋವರೆಗೂ ಬಿಡಬೇಕು. ಚೆನ್ನಾಗಿ ತಣ್ಣಗಾಗಬೇಕು. ಸೊ ಇದು 5 ನಿಮಿಷ ಆದಮೇಲೆ ನಾನು ಇದನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ. ನೋಡಿ, ಚಕ್ಕೆ ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮರಳಿಸಿದ್ದಾದಮೇಲೆ ಯಾವ ಥರ ಕಲರ್ ಚೇಂಜ್ ಆಯಿತು ನೋಡಿ. ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇದೇನು ಗೊತ್ತಾ, ಚಕ್ಕೆಯಲ್ಲಿರೋದೆಲ್ಲ ನೀರಿಗೆ ಬಂದಿದೆ, ನೀರಲ್ಲಿ ಬಿಟ್ಕೊಂಡಿದೆ ಅದು. ಆಯಿತಾ, ಇದರಲ್ಲಿ ಇವೆರಡು ತುಂಬ ಒಳ್ಳೆಯದು. ನಮ್ಮ ಮನೆಗಳಲ್ಲಿ ಕೂಡ ಅಷ್ಟೇ, ಇರುವೆ ಅಥವಾ ಸೊಳ್ಳೆ ಜಾಸ್ತಿ ಇದ್ದರೆ ಇದನ್ನು ಉಪಯೋಗಿಸಿದ್ರು ಸ್ವಲ್ಪ ಇರುವೆ ಎಲ್ಲ ಕಮ್ಮಿ ಆಗುತ್ತೆ. ಆಯಿತಾ, ಇದನ್ನು ನಾವು ಹಿಂಗೆ ಸ್ಪ್ರೇಯರ್ಗೆ ಹಾಕೋಕ್ಕಾಗೋದಿಲ್ಲ. ಯಾಕಂದರೆ ಇನ್ನೂ ಸ್ವಲ್ಪ ಒಂದು ಸಣ್ಣ ಪೀಸ್ಗಳು ಏನಾದರೂ ಇರ್ಬೋದಲ್ವ ಚಕ್ಕೆದು. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ಇದನ್ನು ಚೆನ್ನಾಗಿ ಶೋಧಿಸ್ಕೋಬೇಕು. ಶೋಧಿಸ್ಬಿಟ್ಟು ನಾವು ಸ್ಪ್ರೇಯರ್ಗೆ ಹಾಕಿ ಬೇಕಾದರೆ ಒಂಚೂರು ಡೈಲ್ಯೂಟ್ ಮಾಡಿದ್ರು ಮಾಡ್ಬೋದು. ತುಂಬ ಸ್ಟ್ರಾಂಗ್ ಅನಿಸಿದ್ರೆ ನಿಮಗೆ ಒಂದು ಸ್ವಲ್ಪ ಡೈಲ್ಯೂಟ್ ಮಾಡ್ಕೋಬೋದು. ಇನ್ನೊಂದು ಒಂದು
ಲೀಟ್ರಷ್ಟು ನೀರು ಹಾಕ್ಕೋಬೋದು. ಇಲ್ಲ ಅಂದರೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ, ಗಿಡಗಳಿಗೆ ಏನು ಆಗೋದಿಲ್ಲ. ಇದು ಹಾಕಿದರೆ ಏನಾಗುತ್ತೆ ಗೊತ್ತಾ, ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ, ಆ ಚಿಗುರು ಹೊಡೆಯುತ್ತೆ, ಅಂದರೆ ಕವಲು ಹೊಡೆಯುತ್ತೆ. ಅದು ಎಲ್ಲ ಗಿಡಗಳು ಕವಲು ಹೊಡೆಯುತ್ತೆ, ಅದು ಚೆನ್ನಾಗಿ ಬೆಳ್ಕೊಳ್ಳುತ್ತೆ, ಇರುವೆನೂ ತುಂಬ ಕಮ್ಮಿ ಆಗೋಗುತ್ತೆ. ನಾವು ಇದನ್ನು ಇವಾಗ ಫಸ್ಟು ಶೋಧಿಸ್ಕೊಳ್ಳೋಣ. ನಾನು ಶೋಧಿಸ್ಕೊಳ್ಳೋಕ್ಕೆ ಏನು ಗೊತ್ತಾ, ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ನಾನು ಬ್ಯಾಗ್ ಇಟ್ಕೊಂಡಿದ್ದೀನಿ, ಇದರ ಕಾಟನ್ ಬ್ಯಾಗ್ ಇಟ್ಕೊಂಡಿದ್ದೀನಿ. ನಂಗೆ ಸಿಕ್ತಿದ್ದು, ಅದಕ್ಕೋಸ್ಕರ ಇದರಲ್ಲೇ ಶೋಧಿಸೋಣ ಅಂತ ಹೇಳಿ ಬಟ್ಟೆಯಲ್ಲಿ ಶೋಧಿಸ್ಕೊಂಡ್ರೆ ಕ್ಲೀನಾಗಿ ಆಗುತ್ತೆ. ನಾವು ಫಿಲ್ಟರ್ ಇದರಲ್ಲಿ ಶೋಧಿಸ್ಕೊಳ್ಳೋದಕ್ಕಿಂತ ಈ ಥರ ಬಟ್ಟೆಯಲ್ಲಿ ಶೋಧಿಸ್ಕೊಂಡ್ರೆ ಕ್ಲೀನಾಗಿ ಫಿಲ್ಟರ್ ಆಗುತ್ತೆ. ಈ ಥರದ್ದು ನೋಡಿ ಕಾಟನ್ ಬ್ಯಾಗುಗಳೆಲ್ಲ ಸಿಗುತ್ತಲ್ವಾ, ಆ ಥರ ಬ್ಯಾಗ್ ನಾನು ಉಪಯೋಗಿಸಿದ್ದೀನಿ ಅಷ್ಟೇ. ಬ್ಯಾಗ್ ಉಪಯೋಗಿಸ್ಬಿಟ್ಟು ನಾನು ಫಿಲ್ಟರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಇದನ್ನು ತಗೊಂಡು, ಅಂದರೆ ಚಕ್ಕೆ ಮತ್ತು ಅರಿಶಿನ ಎಲ್ಲ ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿದ್ದೀವಲ್ಲ, ಅದನ್ನು ತಗೊಂಡು ನಾನು ಶೋಧಿಸ್ಕೊತೀನಿ. ಇವಾಗ ಕ್ಲೀನಾಗಿ ಶೋಧಿಸ್ಕೊತೀನಿ ನೋಡಿ. ಯಾಕಂದರೆ ನಮಗೇನೋ ಸಣ್ಣದು ಏನಾದರೂ ಪೀಸ್ಗಳಿದ್ರು ಕೂಡ ನಮ್ಮ ಸ್ಪ್ರೇಯರ್ಗಳು ಹಾಳಾಗೋಗುತ್ತೆ, ನಾಸಲ್ ಹತ್ರ ಬಂದುಬಿಟ್ಟು ಅದು ಹಾಳು ಮಾಡುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಸ್ಪ್ರೇಯರ್ಗಳು ಹಾಳು ಆಗ್ದಂಗೆ ನಾವು ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕು. ಬಟ್ಟೆಯಲ್ಲಿ ಮಾಡಿಕೊಂಡ್ರೆ ಬೆಸ್ಟ್, ಅದು ಕ್ಲೀನಾಗಿ ಫಿಲ್ಟರ್ ಆಗುತ್ತೆ. ನೋಡಿ ಇನ್ನು ಪುಡಿ ಎಲ್ಲ ಕೆಳಗಡೆ ಇದೆ. ಅದು ನಾವು ಬೇಕಾದರೆ ಇದನ್ನು ಉಳಿದಿದೆಯಲ್ಲ, ಇದನ್ನು ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗಿಡಕ್ಕೆ ಹಾಕ್ಬಿಡ್ಬೋದು, ಆಯಿತಾ. ಹಾಗೆ ಇರುವೆ ಎಲ್ಲ ಹೊಟ್ಟೋಗುತ್ತೆ. ಇದು ಚೆನ್ನಾಗಿ ಇದು ಮಾಡ್ಕೊಂಡ್ಬಿಡೋಣ. ಇವಾಗ ಒಂದು ಸಣ್ಣ ಪೀಸ್ ಕೂಡ ಇದಕ್ಕೆ ಹೋಗಲ್ಲ. ಇವಾಗ ಕ್ಲೀನಾಗಿ ಫಿಲ್ಟರ್ ಆಗಿರುತ್ತೆ ನೋಡಿ. ಬಂದಿರೋದೆಲ್ಲ ಸಣ್ಣ ಸಣ್ಣ ಪೀಸ್ಗಳೆಲ್ಲ ಇದಕ್ಕೆ ಬಂದುಬಿಟ್ಟಿದೆ. ನಾನು ಇದಕ್ಕೆ ಹಾಕ್ಬಿಟ್ಟು ಗಿಡದಲ್ಲೇ ಹಾಕ್ಬಿಡ್ತೀನಿ. ನಾನು ಗಿಡಕ್ಕೆ ಹಾಕ್ಬೋದು, ಅಥವಾ ಕಂಪೋಸ್ಟ್ ಬ್ಯಾಗ್ ಇದ್ರೆ ಕಂಪೋಸ್ಟ್ ಬ್ಯಾಗ್ ಆದರೂ ಹಾಕ್ಬೋದು. ಸೊ ಈ ಥರ ಆಯಿತು ನೋಡಿ. ಇವಾಗ ಎಷ್ಟು ಚೆನ್ನಾಗಾಗಿದೆ. ಇವಾಗ ಇದನ್ನು ನಾವು ಸ್ಪ್ರೇಯರ್ಗೆ ಒಂಚೂರು ಡೈಲ್ಯೂಟ್ ಮಾಡಿದ್ರು ಮಾಡ್ಬೋದು. ಡೈಲ್ಯೂಟ್ ಮಾಡಿಬಿಟ್ಟು ಸ್ಪ್ರೇಯರಲ್ಲಿ ಎಲ್ಲ ಗಿಡಕ್ಕೂ ಹಾಕ್ಬೋದು. ಅಂದರೆ ಬಳ್ಳಿಗಳಿಗೆ ಹಾಕಿದ್ರೆ ತುಂಬ ಒಳ್ಳೆಯದು. ಯಾಕೆ ಗೊತ್ತಾ, ಬಳ್ಳಿಗಳಲ್ಲಿ ತುಂಬ ಇರುವೆ ಇರುತ್ತೆ. ಸೊ ಬಳ್ಳಿಗಳಿಗೆ ಹಾಕಿದ್ರೆ ತುಂಬ ಒಳ್ಳೆಯದು. ನಾನು ಸ್ಪ್ರೇಯರ್ಗೆ ಹಾಕಿ ಸ್ಪ್ರೇ ಮಾಡೋವಾಗ ನಿಮಗೆ ತೋರಿಸ್ತೀನಿ. ನಾನು ಫಿಲ್ಟರ್ ಮಾಡ್ಕೊಂಡು ಇದು ಎಲ್ಲ ಶೋಧಿಸ್ಕೊಂಡಿರೋದನ್ನು ಇವಾಗ ನಾನು ಸ್ಪ್ರೇಯರ್ಗೆ ಹಾಕ್ತಾ ಇದ್ದೀನಿ ನೋಡಿ. ಇದನ್ನೆಲ್ಲ ಸ್ಪ್ರೇಯರ್ಗೆ ಹಾಕ್ಕೊತೀನಿ. ಸ್ಪ್ರೇಯರ್ಗೆ ಹಾಕ್ಬಿಟ್ಟು ನಾನು ಒಂಚೂರು ಡೈಲ್ಯೂಟ್ ಮಾಡ್ತೀನಿ, ಜಾಸ್ತಿ ಮಾಡಲ್ಲ. ಒಂಚೂರು ಡೈಲ್ಯೂಟ್ ಮಾಡಿಬಿಟ್ಟು ಎಲ್ಲ ಗಿಡಕ್ಕೂ ಫಸ್ಟು ಬಳ್ಳಿಗೆಲ್ಲ ಸ್ಪ್ರೇ ಮಾಡ್ತೀನಿ. ಅದಾದಮೇಲೆ ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ಕೊಂಡು ಬರ್ತೀನಿ ನೋಡಿ. ಬಟ್ಟೆಯಲ್ಲಿ ಶೋಧಿಸಿದ್ರು ಇನ್ನೂ ಸ್ವಲ್ಪ ಗಟ್ಟಿಗಿದೆ, ಅದನ್ನು ತೆಗೆದುಬಿಡ್ತೀನಿ. ಇನ್ನೊಂದು ಚೂರು ನೀರು ಹಾಕ್ತೀನಿ, ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ತೀನಿ ಅಷ್ಟೇ, ಆಯಿತಾ. ಅರ್ಧ ಲೀಟ್ರಷ್ಟು ನೀರು ಹಾಕಿಬಿಟ್ಟು ನಮ್ಮನೇಲಿ ನಾನು ಈ ಸ್ಪ್ರೇಯರ್ ಯೂಸ್ ಮಾಡ್ತೀನಿ. ಸೊ ಈ ಸ್ಪ್ರೇಯರಿಂದ ನಾನು ಎಲ್ಲ ಗಿಡಕ್ಕೂ ಫಸ್ಟ್ ಬಳ್ಳಿಗಳಿಗೆಲ್ಲ ಸ್ಪ್ರೇ ಮಾಡ್ತೀನಿ. ಈ ಬಳ್ಳಿ ಇರುತ್ತಲ್ಲ, ಈ ಬಳ್ಳಿಗಳಿಗೆಲ್ಲ ಈ ಥರ ಎಲ್ಲ ಸ್ಪ್ರೇ ಮಾಡ್ಕೊಂಡ್ಬನ್ನಿ. ಇರುವೆ ಏನಾದರೂ ಇದ್ದರೂ ಕೂಡ ಎಲ್ಲ ಹೊಟ್ಟೋಗುತ್ತೆ. ಎಲ್ಲನೂ ಸ್ಪ್ರೇ ಮಾಡ್ಕೊಂಡ್ಬನ್ನಿ ಎಲ್ಲ ಬಳ್ಳಿಗೂ. ನೋಡಿ ಇಲ್ಲೆಲ್ಲ ಇರುವೆ ಇದೆ, ಎಲ್ಲ ಇರುವೆನೂ ಹೊಟ್ಟೋಗುತ್ತೆ. ಇರುವೆ ಕಮ್ಮಿ ಆದರೆ ಮಿಲಿ ಬಗ್ಸು ಕಮ್ಮಿ ಆಗುತ್ತೆ. ಈ ಥರ ಎಲ್ಲ ಅದಕ್ಕೂ ಸ್ಪ್ರೇ ಮಾಡ್ಕೊಂಬನ್ನಿ. ಇದು ಒಂದು. ಮತ್ತು ಇನ್ನೊಂದು ಏನು ಅಂದರೆ, ನಾವು ಬುಡದಲ್ಲಿ ಏನಾದರೂ ಇವಾಗ ಪಾಟಲ್ಲಿ ಏನಾದರೂ ಇರುವೆ ಬಂದರೆ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ನಾನು ಇವಾಗ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲನೂ ಇದೆ. ಅಂದರೆ ಪಾಟಲ್ಲಿ ಕೂಡ ಇರುವೆಗಳು ತುಂಬ ಓಡಾಡ್ತಾ ಇದೆ, ಆಯಿತಾ. ನೋಡಿ ಇಲ್ಲೆಲ್ಲನೂ ಇರುವೆ ಓಡಾಡ್ತಾ ಇದೆ, ಅಂದರೆ ಬೇರೆನೆಲ್ಲ ತಿನ್ನೋ ಚಾನ್ಸಸ್ ಇರುತ್ತೆ. ಸೊ ಫಂಗಿಸೈಡ್ ಮತ್ತು ಪೆಸ್ಟಿಸೈಡ್ ಆಗಿ ಇದು ಎರಡೂ ಯೂಸ್ ಆಗುತ್ತೆ. ಅರಿಶಿನ ಮತ್ತು ಸಿನಾಮನ್ ಅಂದರೆ ದಾಲ್ಚಿನ್ನಿ ಚಕ್ಕೆ. ನಾನು ಏನು ಮಾಡ್ತೀನಿ ಅಂದರೆ ಇದು 1:1 ಅಂದರೆ 1 ಸ್ಪೂನ್ ಅರಿಶಿನ ಇದ್ದರೆ 1 ಸ್ಪೂನ್ ದಾಲ್ಚಿನ್ನಿ ಚಕ್ಕೆ ತೊಗೊಂಡಿದ್ದೀನಿ. ಇದನ್ನು ನಾನು ಗಿಡಗಳ ಬುಡದಲ್ಲೇ ಹಾಕ್ತಾ ಬರ್ತೀನಿ. ಹೀಗೆ ತಗೊಂಡು ನೋಡಿ, ಒಂದು ಸ್ವಲ್ಪ ತಗೊಂಡು ಹೀಗೆ ಆವಾಗ
ಇರುವೆ ಇದೆಲ್ಲ ಬರೋದಿಲ್ಲ. ಸೊಳ್ಳೆ ಕೂಡ ಕಮ್ಮಿ ಆಗೋಗುತ್ತೆ, ಗಾರ್ಡನ್ನಲ್ಲಿ ಸೊಳ್ಳೆನೂ ಕಮ್ಮಿ ಆಗೋಗುತ್ತೆ, ಇದರಿಂದ ಇರುವೆನೂ ಬರೋದಿಲ್ಲ. ಇದು ನ್ಯಾಚುರಲ್ ಆಗಿ ಅವಾಯ್ಡ್ ಮಾಡುತ್ತೆ. ಇದು ನ್ಯಾಚುರಲ್ಲಿ ಫಂಗಿಸೈಡ್ ಮತ್ತು ಪೆಸ್ಟಿಸೈಡ್ ಇದೆರಡು ನೋಡಿ, ಇರುವೆಗಳೆಲ್ಲ ಹೊಟ್ಟೋಗುತ್ತೆ. ಇದು ಒಂದು 15 ದಿನಕ್ಕೊಂದ್ಸಲಿ ಈ ಥರ ಹಾಕ್ಬೋದು. ಇಲ್ಲೂ ಹಾಕ್ತಾ ಬರ್ತೀನಿ. ಇಲ್ಲೂ ಕೂಡ ಎಲ್ಲ ಪಾಟಲ್ಲೂ ನಾನು ಇದನ್ನು ಎಲ್ಲ ಪಾಟಿಗೂ ಯೂಸ್ ಮಾಡ್ಬೋದು, ಎಲ್ಲ ಗಿಡಕ್ಕೂ ಯೂಸ್ ಮಾಡ್ಬೋದು ನೋಡಿ. ಇದು ಬಳ್ಳಿಗಳು ಜಾಸ್ತಿ ಬರುತ್ತೆ. ಇದು ತೊಂಡೆ ಬಳ್ಳಿ ಇದೆ, ಇದಕ್ಕೂ ಹಾಕ್ತೀನಿ. ಈ ಥರ ಹಾಕ್ಕೊಂಬರೋದು. ಅಂದರೆ ಎಲ್ಲ ಗಿಡಕ್ಕೂ ನಾನು ಹಾಕ್ಕೊಂಬರ್ತೀನಿ ಬುಡದಲ್ಲಿ ನೋಡಿ. ಈ ಥರ ಇಲ್ಲಿ ಹಾಕಿದೆಯಲ್ಲ ಆ ಥರ ಎಲ್ಲ ಗಿಡದ ಬುಡದಲ್ಲೇ ಹಾಕ್ಕೊಂಬರೋದು, ಪಾಟಲ್ಲಿ ಹಾಕ್ಕೊಂಬರೋದು. ಆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಾಯ್.